ಗಣಪತಿ ಹಬ್ಬವನ್ನು ಅತ್ಯಂತ ಶಾಂತಿಯುತವಾಗಿ, ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಪೊಲೀಸ್ ಇಲಾಖೆಯು ಅನುವು ಮಾಡಿಕೊಡಬೇಕೆಂದು ಗಣಪತಿ ಪ್ರತಿಷ್ಠಾಪನಾ ಸಮಿತಿ ಮತ್ತು ಬಜರಂಗ ಸೇನೆಯ ವತಿಯಿಂದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಪೂರ್ವಕ ಮನವಿ ಮಾಡಲಾಯಿತು. ಈ ಬಾರಿ ಜಿಲ್ಲಾಡಳಿತ ಪ್ರತಿ ಬಾರಿಗಿನ್ನ ವಿಶೇಷವಾಗಿ ಹಲವು ಸುತ್ತುಗಳಲ್ಲಿ ಸಭೆಯನ್ನ ಕರೆದು ಜಿಲ್ಲಾ ಮಟ್ಟದಲ್ಲಿ ಖುದ್ದು ಡಿಸಿ ಮತ್ತು ಎಸ್ಪಿ ಅವರೇ ಸಭೆಯನ್ನು ಕರೆದು ಒಂದು ಸಾಮರಸ್ಯವನ್ನು ಇರಬೇಕು, ಎಲ್ಲರೂ ಒಟ್ಟಾಗಿ ಮಾಡಿ. ಪೊಲೀಸ್ ಇಲಾಖೆಯಲ್ಲೂ ಸಹ ನಾವು ಸಾಕಷ್ಟು ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಇದೀವಿ. ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿದ್ರು, ಆದ್ರೆ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಡ್ತಾ ಇದೀವಿ. ನೀವು 8 ದಿವಸ ಬೇಕಾ, 9 ದಿವಸ ಬೇಕಾ, ಅಥವಾ 13 ದಿವಸ ಬೇಕಾ, 15 ದಿವಸ ಬೇಕಾ, ಮೊದಲೇ ತಿಳಿಸ್ಬೇಕಷ್ಟೇ. ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ಅವರು ಅವರ ಇಲಾಖೆಯ ಪ್ರಕಟಣೆ ಹೊರಡಿಸಿದ್ರು. ಅದರಂತೆ ಎಲ್ಲ ನಮ್ಮ ಏರಿಯಾಗಳಲ್ಲಿ ಯಾವ ಗಣಪತಿಯ ನಾವು ಕೂರಿಸಿದಂತ ಸಮಿತಿಯವರು ಅವರ ಒಂದು ದಿನಾಂಕಗಳ ಅನುಗುಣವಾಗಿ ಗಣಪತಿಯನ್ನು ಕೂರಿಸಿದ್ರು. ಈಗ ಮೊನ್ನೆ ಏನು ನಾಗಮಂಗಲದ ಇನ್ಸಿಡೆಂಟ್ ಆಯಿತು, ಈ ಇನ್ಸಿಡೆಂಟ್ ಆದ ನಂತರ ಒಂದು ಹೊಸ ವ್ಯವಸ್ಥೆಯನ್ನು ಶುರು ಮಾಡಿದ್ದಾರೆ. ಎಲ್ಲಾ ಗಣಪತಿ ಪೆಂಡಲ್ಗಳಿಗೆ ಹೋಗಿ ಯಾರು 9 ದಿವಸ ಆಗಿರೋ ಅದು ಬಿಟ್ಟು ಕೆಲವರು 12 ದಿವಸ, 13 ದಿವಸ, 15 ದಿವಸ ಯಾರು ಇಟ್ಕೊಂಡಿದ್ರು ಅವರೆಲ್ಲರ ಮೇಲೆ ಪೊಲೀಸ್ ಇಲಾಖೆ ಒಂದು ಒತ್ತಡ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಧಾರ್ಮಿಕ ಕಾರ್ಯಕ್ರಮನ, ನಮ್ಮ ಹಬ್ಬನ ನಾವು ಆಚರಣೆ ಮಾಡ್ಕೊಳ್ಳಿಕ್ಕೆ ಅಡೆತಡೆ ಮಾಡಿದ್ರೆ ಅಲ್ಲ ಅದಕ್ಕೆ ಆಗ್ಬೋದೇನೋ ಬಹುಶಃ ಅಂತ ನಮ್ಮ ಅನಿಸಿಕೆ. ಯಾಕಂದ್ರೆ ಎಲ್ಲ ಯುವಕರೇ ಈ ಹಬ್ಬ ಬರೋ ಉದ್ದೇಶನೇ ಸಾಮಾನ್ಯವಾಗಿ ಹಿಂದೆಯಿಂದ ನೋಡ್ಕೊಂಡ್ ಬಂದಿರೋದು. ಯುವ ತಂಡಗಳೇ ಇದನ್ನ ವಿಜೃಂಭಣೆಯಿಂದ ಆಚರಿಸೋದು. ವರ್ಷಕ್ಕೊಮ್ಮೆ ಮಾತ್ರ ತಂಡ ಆಚೆ ಬರೋದು, ದಿನನಿತ್ಯ ಕಾರ್ಯಕ್ರಮಗಳು ಹೊರಡೋಗ್ತಾರೆ. ಸೊ ವರ್ಷಕ್ಕೊಮ್ಮೆ ಎಲ್ಲಾರು ಗುಂಪು ಕೊಡಿ. ಈಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ಎಲ್ಲ ಸಮುದಾಯದವರು ಸೇರ್ತಾರೆ. ಈ ಕ್ರಿಶ್ಚಿಯನ್, ಮುಸ್ಲಿಮ್ಸ್ ಆದ್ರೆ ಏನಿಲ್ಲ, ಎಲ್ಲರೂ ಪ್ರತಿಯೊಬ್ಬರು ಹಣಕಾಸನ್ನು ಕೂಡ ಕೊಟ್ಟು ಹಬ್ಬನ ವಿಜೃಂಭಣೆಯಿಂದ ಮಾಡುವಂತದ್ದು ಹಿಂದೆಯಿಂದ ನಡ್ಕೋದು. ಅದನ್ನು ಮಂಡ್ಯದಲ್ಲಿ ಆ ತರದ ಅಹಿತಕರ ಘಟನೆಗಳು ಇಲ್ಲಿವರೆಗೆ ಯಾವ್ದು ನಡೆದಿಲ್ಲ. ಸಣ್ಣ ಪುಟ್ಟ ಉಪದೇಶಗಳು ಬಿಟ್ರೆ ಇಲ್ಲಿ ಬೇರೆ ದೊಡ್ಡ ಮಟ್ಟದ ಅಹಿತಕರ ಘಟನೆಗಳು ನಡೆದಿಲ್ಲ. ಸೊ ಅಲ್ಲಿ ಒಂದು ಬೀದಿಯಲ್ಲಿ ಒಂದು ಗಣಪತಿಯನ್ನ ಕೂರಿಸ್ತಾರೆ, ಅಲ್ಲಿ ಎಲ್ಲ ಸಮುದಾಯದವರು ಬರ್ತಾರೆ. ಅಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಲ್ಲಾ ಪುರುಷರು ಬಂದು ಸೇರ್ತಾರೆ, ಎಲ್ಲ ಮಹಿಳೆಯರು ಬಂದು ಸೇರ್ತಾರೆ. ಅಂದ್ರೆ ಸಾಮರಸ್ಯವನ್ನ ಸಾರ್ಲಿಕ್ಕೆ ಗಣಪತಿ ಹಬ್ಬ ಅತ್ಯಂತ ಒಂದು ವಿಶಿಷ್ಟವಾದ ಹಬ್ಬ. ಯಾವ ಗಣಪತಿ ಹಬ್ಬ ರಾಷ್ಟ್ರೀಯತೆಯ ಒಂದು ಪರಂಪರೆಯೋ, ದೇಶದ ಒಂದು ಸ್ವತಂತ್ರ ಸಂಗ್ರಾಮದಲ್ಲಿ ಅತ್ಯಂತ ಒಂದು ಮಹತ್ವದ ಪಾತ್ರವನ್ನು ವಹಿಸಿತ್ತೋ, ಹಬ್ಬ ಇವತ್ತು ಹಿಂದೂಗಳನ್ನ ಒಟ್ಟು ಮಾಡಲಿಕ್ಕೆ, ಹಿಂದೂಗಳಲ್ಲಿ ಜಾತಿ ಭೇದವನ್ನು ತೊಲಗಿಸಲಿಕ್ಕೆ, ಎಲ್ಲರನ್ನು ಒಗ್ಗೂಡಿಸಲಿಕ್ಕೆ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಈ ಗಣೇಶ ಹಬ್ಬವನ್ನ ಅತ್ಯಂತ ಶಾಂತಿಯಿಂದ, ವಿಜೃಂಭಣೆಯಿಂದ ಆಚರಣೆ ಮಾಡುವುದು ನಮ್ಮ ಹಿಂದೂಗಳ ಹಕ್ಕು. ಈ ಹಕ್ಕನ್ನ ಪೊಲೀಸ್ ಇಲಾಖೆ ಕಿತ್ತುಕೊಳ್ಬಾರ್ದು. ಇನ್ನು ಎಲ್ಲ ಆಲ್ಮೋಸ್ಟ್ 85% ಗಣಪತಿ ವಿಸರ್ಜನೆ ಆಗೋಗಿದೆ. ಇನ್ನು ಕೆಲವು ಗಣಪತಿ ಪೆಂಡಲ್ಗಳಿವೆ. ಆ ಗಣಪತಿ ಪೆಂಡಲ್ ಹತ್ರಕ್ಕೆ ಹೋಗಿ ಇವರು ಅನಗತ್ಯವಾಗಿ ಕಿರುಕುಳ ಕೊಡುವುದನ್ನು ತಪ್ಪಿಸಬೇಕು ಅನ್ನುವಂತ ಅತ್ಯಂತ ಕಳಕಳಿಯ ಮನವಿಯನ್ನು ಮಾಡ್ತಾ ಇದೀವಿ. ಇದೇ ಏನಾದ್ರು ಚಾಳಿಯನ್ನ ಪೊಲೀಸ್ ಇಲಾಖೆ ಮುಂದುವರಿಸಿದ್ರೆ ನಾವೆಲ್ಲರೂ ಒಂದು ಉಗ್ರ ಹೋರಾಟವನ್ನ ಮಂಡ್ಯ ನಗರದಲ್ಲಿ ಮಾಡಬೇಕಾಗತ್ತೆ ಅನ್ನುವಂತ ಒಂದು ಎಚ್ಚರಿಕೆಯೂ ಸಹ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ನಾವೆಲ್ಲರೂ ಹಾಗೂ ಬಜರಂಗ ಸೇನೆ ವತಿಯಿಂದ ನಾನು ಮನವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.